ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೌಟ್ಸ್ಗಳು ಬರ್ತಾ ಇರುವಂಥದ್ದು. ಈ ಒಂದು ಆಪ್ಷನ್ ಎಂಟ್ರಿನ ಯಾರೆಲ್ಲ ಮಾಡಬೇಕಾಗಿದೆ, ಒಂದು ಸರ್ಕಾರಿ ಕೋಟಾದ ಒಂದು ಗೌರ್ಮೆಂಟ್ ಸೀಟ್ ಬರಬೇಕು ಅಂದರೆ ಅಥವಾ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲೇಬೇಕಾ? ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಆಗಿರೋ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಥವಾ ಮೊದಲ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಯಲ್ಲಿ ನಮ್ಮ ಹೆಸರು ಬರೋದಿಲ್ವಾ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ನಂತರದಲ್ಲಿ ವಿದ್ಯಾರ್ಥಿಗಳು ಬರ್ತಿರುವಂಥ ಪ್ರಶ್ನೆ ಏನಂದರೆ ಆಪ್ಷನ್ ಎಂಟ್ರಿ ಕಡ್ಡಾಯನಾಗಿದ್ರೆ ಸೊ ನಾವು ಇದಕ್ಕೂ ಮುಂಚೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಈಗ ನಾವು ಏನು ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಹೆಸರು ಬರೋದಿಲ್ವಾಗಿದ್ರೆ ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ನಮಗೆ ಸೀಟ್ ಸಿಗುತ್ತಾ, ಮತ್ತು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಸೊ ಈ ಥರ ಸಾಕಷ್ಟು ಡೌಟ್ಸ್ಗಳು ನಿಮ್ಗಳಲ್ಲೂ ಕೂಡ ಇದೆ. ಆಪ್ಷನ್ ಎಂಟ್ರಿ ಅಂದ್ರೆ ಏನು ಕೂಡ ಅಂತ ಡೌಟ್ಗಳಿರುವಂಥದ್ದು. ಸೊ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಎತ್ತ ಅಂದ್ಬಿಟ್ಟು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಮಾಡಿದ್ದೀವಿ. ಸೊ ಅದು ನಿಮಗೆ ಸಿಗುತ್ತೆ. ಸೊ ನಿನ್ನೆ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಅಂದರೆ ವಿದ್ಯಾರ್ಥಿಗಳು ಅದನ್ನು ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಪ್ರತಿಯೊಂದು BEdಗೆ ಸಂಬಂಧಪಟ್ಟಂತೆ A to Z ಮಾಹಿತಿಗಳನ್ನು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗಾಗಿ ಕೊಡ್ತಾ ಇರುವಂಥದ್ದು, ಉಚಿತವಾಗಿ ಕೊಡ್ತಾ ಇರುವಂಥದ್ದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ BEdನ ಕುರಿತು, ಅದು ಅಲ್ಲದೆ ಸರ್ಕಾರಿ ಕೋಟಾದ ಸೀಟನ್ನು ಪಡೆದು BEdನ ಮಾಡಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಂಥ ಒಂದು ಪೋಷಕರ ಕಡೆಯಿಂದ ಆಗಿರ್ಬೋದು ಅಥವಾ ಅವರೊಂದು ಫ್ಯಾಮಿಲಿಗಳ ಕಡೆಯಿಂದ ಆಗಿರ್ಬೋದು ಯಾವುದೇ ರೀತಿ ಒಂದು ಗೊತ್ತಾಗ್ತಿರೋದಿಲ್ಲ ಇನ್ಫಾರ್ಮೇಷನ್ ಕೊಡೋದು ಏನು ಎತ್ತ. BEdನ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡದಿರೋದ್ರಿಂದ ಸೊ ಈ ಒಂದು ಸರ್ಕಾರಿ ಕೋಟಾದ ಸೀಟನ್ನು ಪಡ್ಕೊಂಡು BEd ಮಾಡಬೇಕು ಅನ್ನೋ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಗೈಡೆನ್ಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಉಚಿತವಾಗಿ ಒಂದು BEdಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಗಳನ್ನು ವಿದ್ಯಾರ್ಥಿಗಳು BEd ಸೀಟನ್ನು ತಪ್ಪಿಸ್ಕೋಬಾರ್ದು ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು BEdನಲ್ಲಿ ಯೂಟ್ಯೂಬ್ನಲ್ಲಿ. ಸೊ ಸಹಾಯ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದೀರಾ ಸಹಾಯ ಆಗ್ತಿದೆ ಅಂತ. ನಿಮಗೂ ಕೂಡ ಸಹಾಯ ಆಗ್ತಿರೋ ಕಮೆಂಟ್ ಬಾಕ್ಸಲ್ಲಿ ಕೂಡ ಇದನ್ನು ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ. ಹೆಚ್ಚಿಗೆ BEd ಕುರಿತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಮತ್ತೆ ವಿಡಿಯೋನ ಶೇರ್ ಅಂತೂ ಮಾಡಿ ನಿಮ್ಮ ಸ್ನೇಹಿತರಿಗೆ BEd ಮಾಡಬೇಕು ಅಂತಿರೋರಿಗೆ ಅಂತ ಹೇಳ್ತಾ, ಸೊ ವಿಡಿಯೋ ಕಡೆಗೆ ಬರೋಣ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಟೆಲಿಗ್ರಾಮಲ್ಲಿ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, ಮಾಹಿತಿ PDFಸ್ಗಳನ್ನು ವೀಕ್ಷಣೆ ಮಾಡ್ತಿರ್ಬೋದು. ನಿಮ್ದು ಏನಾರ ಡೌಟ್ ಇದ್ದರೆ ನಮ್ಮ ಜೊತೆ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿಬಿಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಥರ ಪ್ರಶ್ನೆ, ಡೌಟ್ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಮೆಸೇಜ್ ಅಂತೂ ಮಾಡಿರೋ ವಿದ್ಯಾರ್ಥಿಗಳು ಅದು ಅರ್ಥ ಮಾಡಿಸೋತ್ತರ ನಾವು ಮೆಸೇಜಲ್ಲಿ ಹೇಳ್ತೀವಿ, ಅಥವಾ ಏನಾರ ತೀರಾ ಲೆಂತಿ ಆಗಿದೆ ಆನ್ಸರ್, ಇನ್ನೊಂದು ಮತ್ತೊಂದು ಅದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಕಾಲ್ ಮಾಡಿ ಅಂತ ನಿಮಗೆ ತಿಳಿಸ್ತೀವಿ. ಆ ಸಂದರ್ಭದಲ್ಲಿ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಬಟ್ ಅಲ್ಲಿ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ಮೇಲೆ ಸೊ ಆನ್ಲೈನಲ್ಲಿ ಇರಿ, ಯಾಕಂದರೆ ವಿದ್ಯಾರ್ಥಿಗಳು ಯಾವ ಟೈಮಲ್ಲಿ ಬೇಕಾದ್ರೆ ನಾವು ರಿಪ್ಲೈನ ಕೊಡ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಏನಂದರೆ, ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ಗಳು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನಿಂದ ಸಹಾಯ ಆಗ್ತಿದೆ ಅಂತ ಕೂಡ ವಿದ್ಯಾರ್ಥಿಗಳು ಹೇಳಿದ್ದೀರಾ. ಸೊ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಈಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಕಡೆಗೆ ಬರೋಣ. ಸೊ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಾಗ್ತಿದೆ ಅಂದರೆ, ಇಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿನ ಯಾರು ಮಾಡಬೇಕು, ಯಾಕೆ ಮಾಡಬೇಕು, ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಅದು ನೋಡ್ಕೊಂಡು ಬೇಕಾದ್ರೆ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಅದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗೆ ಆಪ್ಷನ್ ಎಂಟ್ರಿ ಕಡ್ಡಾಯನ? ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಸೆಲೆಕ್ಷನ್ ಲಿಸ್ಟಲ್ಲಿ ನಮ್ಮ ಹೆಸರು ಬರೋದಿಲ್ಲ ಫಸ್ಟ್ ರೌಂಡಲ್ಲಿ. ಸೊ ಈಗ ಬಂದಿರುವಂಥದ್ದು ವೆರಿಫಿಕೇಷನ್ ಲಿಸ್ಟು, ಪರ್ಸೆಂಟೇಜ್ ಆಧಾರದ ಮೇಲೆ ಒಂದು ವೆರಿಫಿಕೇಷನ್ ಲಿಸ್ಟ್ ಅಂತ ಕರೆಸಿದ್ದಾರೆ, ವೆರಿಫಿಕೇಷನ್ ಮಾಡಿಸ್ತಿದ್ದಾರೆ. ಸೊ ಈ ಒಂದು ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಡಿಸೆಂಬರ್ 6ನೇ ತಾರೀಕಿನಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡಿಸೆಂಬರ್ 1, 2, 3ನೇ ತಾರೀಕಿನಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ಬೋದು ಅಂದರೆ ಫಸ್ಟ್ ರೌಂಡ್ಗೆ ವಿದ್ಯಾರ್ಥಿಗಳು ಡಿಸೆಂಬರ್ 1, 2, 3ನೇ ತಾರೀಕಿನಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ನಾವು ಮಾಡಿಲ್ಲ ಅಂದರೆ ನಮಗೆ ಸೀಟ್ ಸಿಗೋದಿಲ್ಲ. ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತೆಲ್ಲ ಕೇಳ್ತಿಲ್ಲ. ಶಾರ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಚಿಕ್ಕದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಅಂದರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವೊಂದು ಕಾಲೇಜ್ ಕೊಟ್ಟಿರ್ತೀರಾ. ಈಗ ವಿದ್ಯಾರ್ಥಿಗಳಿಗೆ ನಿಮಗೆ ಅರ್ಥ ಆಗ್ತಿರುತ್ತೆ, ತುಂಬ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಿದ್ದಾರೆ, ನನಗೆ ಸೀಟ್ ಸಿಗ್ಬೋದು, ಸೀಟ್ ಇದೇನೋ ಹೋಗ್ಬೋದು, ಇನ್ನೊಂದು ಮತ್ತೊಂದು ನಾನು ಕೊಟ್ಟಿರುವಂಥ ಕಾಲೇಜಲ್ಲಿ ತೀರಾ ಕಾಂಪಿಟೇಷನ್ ಇದೆ, ಇನ್ನೊಂದು ಮತ್ತೊಂದು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಫಾಸ್ಟಾಗಿ ಹೇಳ್ತಿದ್ದೀರಾ, ಓಕೆ ಮೆತ್ತಿಗೆ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳಿಗೆ ಇವಾಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಂದು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿರ್ತೀರಾ, 2-3 ಕಾಲೇಜ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಅಥವಾ ಸ್ಟಾರ್ಟಿಂಗ್ ಒಂದು 2-3 ಕಾಲೇಜ್ ಸೆಲೆಕ್ಟ್ ಮಾಡಿ ತುಂಬ ಕೆಳಗಡೆ ಎಲ್ಲ ಯಾವ್ಯಾವುದೋ ಡಿಸ್ಟಿಕ್ ಸುಮ್ಮನೆ ಕೊಡಬೇಕಲ್ಲ ಅಂತ ಕೊಟ್ಬಿಟ್ಟಿರ್ತೀರ ಒಂದು 20 ಕಾಲೇಜನ್ನು. ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ, ನನಗೆ ಯಾವ ಕಾಲೇಜ್ ಬೇಕಾದ್ರೂ ಸಿಗ್ಬೋದು, ಸೊ ಯಾವ ಕಾಲೇಜಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಇನ್ನೊಂದು ಮತ್ತೊಂದು. ಸೊ ನಮ್ಮ ವೀಡಿಯೋಸ್ ನೋಡೋದಾಗಿರ್ಬೋದು, ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ನಿಮಗೆ ಮಾಹಿತಿ ಬಂದಾಗ ನಿಮ್ಗೆ ಅರ್ಥ ಆಗಿರುತ್ತೆ, ಚೇಂಜಸ್ ಮಾಡಬೇಕಿತ್ತು, ನಾನು ಆ ಕಾಲೇಜ್ಗಳು ಬೇಡ, ನನಗೆ ಆ ಕಾಲೇಜಲ್ಲಿ ಕನ್ನಡ ಮೀಡಿಯಂ ಪಾಠ ಮಾಡ್ತಿಲ್ಲ, ಅಲ್ಲಿ ಫೀಸ್ ಅಷ್ಟು ಬರುತ್ತೆ ಅಂತ ಇನ್ನೊಂದು ಮತ್ತೊಂದು. ಆಮೇಲೆ ನಿಮ್ಗೆ ಗೊತ್ತಾಗಿರೋದ್ರಿಂದ ಇವಾಗ ಅನ್ಕೊಂತಿರ್ತೀರ, ಕಾಲೇಜ್ ಚೇಂಜ್ ಮಾಡಬೇಕು, ನಾನು ಆ ಕಾಲೇಜ್ ಫಸ್ಟ್ ಬೇಡ, ಈ ಕಾಲೇಜ್ ನಾನು ಫಸ್ಟ್ ಕೊಡಬೇಕು, ಅಥವಾ ಇನ್ನಷ್ಟು ಕಾಲೇಜ್ ಆ್ಯಡ್ ಮಾಡ್ಕೊಬೇಕು, ಈ ಕಾಲೇಜು ಆಗ್ಬೇಕಿತ್ತು ನಾನು, ಈ ಥರ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಆಗಿರುತ್ತೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು. ಅದನ್ನು ಡಿಸೆಂಬರ್ 1ನೇ ತಾರೀಕಿನಿಂದ ಡಿಸೆಂಬರ್ 2, 3ನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 6ನೇ ತಾರೀಕಿನಂದು ಲಿಸ್ಟ್ ಬರುತ್ತೆ. ಇನ್ನೊಂದು ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆ ಏನಂದರೆ, ನಾವು ಆಪ್ಷನ್ ಎಂಟ್ರಿ ಮಾಡಿಬಿಟ್ರೆ ಡಿಸೆಂಬರ್ 6ನೇ ತಾರೀಕು ಬರೋ ಲಿಸ್ಟಲ್ಲಿ ನಮ್ಮ ಹೆಸರು ಬರೋದಿಲ್ವಾ ಅಂತ ಕೂಡ ಸಾಕಷ್ಟು ಜನ ಡೌಟ್ಸ್ ಕೇಳ್ತಾ ಇದ್ದೀರಿ. ಆ ಥರ ಏನಿಲ್ಲ. ಅದಕ್ಕೆ ಅವ್ರು ಆಪ್ಷನ್ ಎಂಟ್ರಿನ ಡಿಸೆಂಬರ್ 1, 2, 3ನೇ ತಾರೀಕು ಕೊಟ್ಟಿದ್ದಾರೆ. ನೀವು ಅವಾಗ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೂ ಕೂಡ ನೀವು ವೆರಿಫಿಕೇಷನ್ ಆಗಿದ್ರೆ ನಿಮ್ಮ ಪರ್ಸೆಂಟೇಜ್ ಏನಾದರೂ ಹೆಚ್ಚಾಗಿ ನಿಂತ್ಕೊಂಡ್ರೆ ಡಿಸೆಂಬರ್ 6ನೇ ತಾರೀಕು ಲಿಸ್ಟ್ ಬರುತ್ತೆ. ಮತ್ತು ಇನ್ನೊಂದು ಪ್ರಶ್ನೆ, ಆಪ್ಷನ್ ಎಂಟ್ರಿ ಮಾಡಲೇಬೇಕಾ, ಕಡ್ಡಾಯನ ಅಂತ ಕೇಳ್ತಿದ್ದೀರಾ. ಸೊ ವಿದ್ಯಾರ್ಥಿಗಳು, ನಿಮಗೆ ಸರ್ಕಾರಿ ಕೋಟಾದ ಸೀಟು ಬೇಕೇ ಬೇಕು ಅನ್ನೋ ಥರ ಇದ್ದರೆ, ನಿಮ್ಮ ಪರ್ಸೆಂಟೇಜು ನಿಮಗೆ ಕಡಿಮೆ ಇದೆ, ನಾನು ಕೊಟ್ಟಿರೋಂಥ ಕಾಲೇಜುಗಳ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಪರ್ಸೆಂಟೇಜ್ ಕಡಿಮೆ ಇದೆ, ನಾನು ಇನ್ನಷ್ಟು ಕಾಲೇಜುಗಳನ್ನು ಕೊಡಬೇಕು, ನನಗೆ ಸೀಟು ಕೈ ತಪ್ಪೋದು, ನನ್ನ ಪರ್ಸೆಂಟೇಜ್ ಲೆಸ್ ಇದೆ ಅನ್ನತಕ್ಕಂಥ ವಿದ್ಯಾರ್ಥಿಗಳು ನಂಬಿಕೆ ಇಲ್ಲ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಹಂಗಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತೀರಾ, ನೋಯ್ ಬಿಡು ನನಗೆ ಸಿಗುತ್ತೆ, ಇನ್ನೊಂದು ಮತ್ತೊಂದು ಈ ಕಾಲೇಜ್ ಕೊಟ್ಟಿದ್ದೀನಿ ಹಂಗೆ ಅಂದ್ಕೊಂಡ್ರೆ ನಿಮ್ಮ ಲಿಸ್ಟ್ ಪರ್ಸೆಂಟೇಜಲ್ಲಿ ಹೆಚ್ಚಿಗೆ ಇದ್ದರೂ ಕೂಡ ಕಟ್ ಆಫ್ಗಿನ ಹೆಚ್ಚಿಗೆ ನಿಂತಿದೆ, ನಿಮ್ಮದು ಪರ್ಸೆಂಟೇಜಲ್ಲಿ ಪರ್ಸೆಂಟೇಜ್ ಹೆಚ್ಚಿಗೆ ಇರೋ ಕಾರಣಕ್ಕೆ ನಿಮಗೆ ಲಿಸ್ಟಲ್ಲಿ ನೇಮ್ ಬರುತ್ತೆ, ಸೆಲೆಕ್ಷನ್ ಲಿಸ್ಟಲ್ಲಿ ನೇಮ್ ಬರುತ್ತೆ, ಸ್ಟಾರ್ ಮಾರ್ಕ್ ಬಂದ್ಬಿಡುತ್ತೆ ಆಮೇಲೆ ವಿದ್ಯಾರ್ಥಿಗಳಿಗೆ.
ಕಾರಣ ಏನು ಗೊತ್ತಾ ವಿದ್ಯಾರ್ಥಿಗಳಿಗೆ ಅವರ ಪರ್ಸೆಂಟೇಜ್ ಕಟ್ ಆಫ್ ಹೆಚ್ಚಿಗೆ ಇರೋದ್ರಿಂದ ಕಟ್ ಆಫ್ಗಿನ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಲಿಸ್ಟಲ್ಲಿ ನೇಮ್ ಕೊಡ್ತಾರೆ. ಬಟ್ ಅವ್ರು ಸೆಲೆಕ್ಟ್ ಮಾಡೋ ಕಾಲೇಜ್ಗಳಲ್ಲಿ ಇನ್ನಿಗೆ ಹೆಚ್ಚಿಗೆ ಇರುವಂಥ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರೋದ್ರಿಂದ ಸ್ಟಾರ್ ಮಾರ್ಕ್ ಕೊಡ್ತಾರೆ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಬೇಕೇ ಬೇಕು, ಸರ್ಕಾರಿ ಕೋಟಾದ ಸೀಟ್ ನನಗೆ ಅಂತಕ್ಕಂಥ ವಿದ್ಯಾರ್ಥಿಗಳು ರಿಸ್ಕ್ ತಗೊಳ್ಳದೆ ಆಪ್ಷನ್ ಎಂಟ್ರಿ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಅನ್ನೋದು ಏನು ಅಷ್ಟೊಂದು ಕಷ್ಟ ಇರೋ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ವಿದ್ಯಾರ್ಥಿಗಳೇ. ನಿಮಗೆ ಫಸ್ಟ್ ಟೈಮ್ ಅಂದರೆ ವಿಡಿಯೋಸ್ ನೋಡ್ತಿರೋದಾಗಿರ್ಬೋದು, ಒಂದು ಬಿ ಎಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ಆಪ್ಷನ್ ಎಂಟ್ರಿ ಅನ್ನೋದು ಮತ್ತೊಂದು ಹೊಸ ತಲೆನೋವು ಅನಿಸ್ತಿರುತ್ತೆ. ಆ ಥರ ಏನು ತಲೆ ಕೆಡಿಸ್ಕೊಬೇಡಿ. ನಾವು ಕೂಡ ಇನ್ಫಾರ್ಮೇಷನ್ ಒಂದು ಪ್ರತಿಯೊಂದು ಮಾಹಿತಿಗಳನ್ನು ಯೂಟ್ಯೂಬ್ ಮುಖಾಂತರ, ಮೊಬೈಲ್ ಮುಖಾಂತರ ಆಪ್ಷನ್ ಎಂಟ್ರಿ ಮಾಡೋದು ಏನು ಎತ್ತ ಪ್ರತಿಯೊಂದು ಇಂಚಿಂಚು ಮಾಹಿತಿ ನಿಮಗೆ ಕೊಡ್ತೇವೆ. ಆ ಮುಖಾಂತರ ನೀವು ಆಪ್ಷನ್ ಎಂಟ್ರಿನ ಸುಲಭವಾಗಿಯೇ ಮಾಡ್ಕೋಬಹುದು. ಎಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನಿಮಗೆ ಪ್ರತಿಯೊಂದು ವಿಷಯನ ಗೈಡ್ ಮಾಡ್ತಿದ್ದೀವಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಲಿಸ್ಟಲ್ಲಿ ನೇಮ್ ಬರೋದಿಲ್ಲ. ಓಕೆ, ನನಗೆ ಆಪ್ಷನ್ ಎಂಟ್ರಿ ಬೇಡಪ್ಪ, ನನ್ನ ಪರ್ಸೆಂಟೇಜ್ ಜಾಸ್ತಿ ಇದೆ ಅನ್ನೋದು ಮತ್ತೆ ನಾನು ಮಾಡಲ್ಲ, ಲಿಸ್ಟಲ್ಲಿ ನೇಮ್ ಬರೋದು ಬರುತ್ತೆ ವಿದ್ಯಾರ್ಥಿಗಳು. ಬರುತ್ತೆ ಅಂದರೆ ಯಾವ ಥರ ಅಂದರೆ ಪರ್ಸೆಂಟೇಜ್ ನಿಮ್ದು ಏನಾದರೂ ಜಾಸ್ತಿ ಇದ್ದರೆ, ಕಟ್ ಆಫ್ ಏನು ನಿಗದಿ ಮಾಡಿರುತ್ತಲ್ಲ ಆ ಟೈಮಲ್ಲಿ ಅಷ್ಟಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ನಿಮ್ದಿದ್ರೆ ಲಿಸ್ಟಲ್ಲಿ ನೇಮ್ ಬರುತ್ತೆ. ಕಾಲೇಜ್ ಸೆಲೆಕ್ಟ್ ಆಗುತ್ತಿಲ್ವಾ ಹೇಳಿಕ್ಕೆ ಬರೋದಿಲ್ಲ. ಓಕೆನಾ? ಸೊ ನಿಮಗೆ ಕಾಲೇಜ್ ಸೆಲೆಕ್ಟ್ ಆಗಬೇಕು ಅನ್ನೋದು ಮತ್ತೊಂದು ಅಂದರೆ, ಸೊ ಅಲ್ಪ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಮತ್ತು ಆಪ್ಷನ್ ಎಂಟ್ರಿ ಮಾಡಿಲ್ಲ ಇನ್ನೊಂದು ಮತ್ತೊಂದು ಕೂಡ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಾಲೇಜ್ಗಳು ಜಾಸ್ತಿ ಕೊಟ್ಟಿದ್ದೀರಾ ಮತ್ತು ಆ ಕಾಲೇಜ್ಗಳು ನಿಮಗೆ ಸೀಟ್ ಇದೆ, ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಸೀಟ್ ಅಲಾಟ್ಮೆಂಟ್ ಆಗ್ಬೋದು. ಸೊ ಓಕೆನಾ? ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದಂದ್ರೆ ರಿಸ್ಕ್ ತಗೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಹೋಗಬೇಡಿ. ಆಪ್ಷನ್ ಎಂಟ್ರಿನ ಮಾಡಿ ಅಂತ ನಾನು ಉತ್ತಮ ಒಂದು ಸಲಹೆನ ಕೊಡ್ತೇನೆ. ಆಪ್ಷನ್ ಎಂಟ್ರಿ ಮಾಡೋದು ಬಿಡು ನಿಮಗೆ ಬಿಟ್ಟಿದ್ದು. ಮತ್ತು ಆಪ್ಷನ್ ಎಂಟ್ರಿ ಮಾಡಲೇಬೇಕು ಅನ್ನೋ ಕಂಪಲ್ಸರಿ ಏನಿಲ್ಲ ವಿದ್ಯಾರ್ಥಿಗಳಿಗೆ. ಕಂಪಲ್ಸರಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೀಟ್ ಕೈ ತಪ್ಪಿದ್ರೆ ನೀವೇ ಜವಾಬ್ದಾರಿ ಆಗಿರ್ತೀರ ಅಷ್ಟೇ. ಓಕೆನಾ? ಅರ್ಥ ಆಗಿದೆ ಅನ್ಕೊಂಡು. ಯಾಕಂದರೆ ಕಾಂಪಿಟೇಷನ್ ಲೆವೆಲ್ ತೀರಾ ಜಾಸ್ತಿ ಇದೆ. ಸ್ವಲ್ಪ ಯೋಚನೆ ಮಾಡಿ ವಿದ್ಯಾರ್ಥಿಗಳು ಯಾವ ಕಾಲೇಜಲ್ಲಿ ಎಷ್ಟು ಪರ್ಸೆಂಟೇಜು ಇರ್ಬೋದು ಮತ್ತು ಆ ಕಾಲೇಜಲ್ಲಿ ಫೀಸ್ ಎಷ್ಟು ಬರ್ಬೋದು, ಆ ಕಾಲೇಜಲ್ಲಿ ಒಂದು ಸೀಟ್ ಸಿಕ್ಕರೆ ನಿಮ್ಗೆ ಓಕೆನಾ, ಆ ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸಸ್ ನಡೆಯುತ್ತಾ, ಆ ಕಾಲೇಜಲ್ಲಿ ಕನ್ನಡ ಮೀಡಿಯಂ ಪಾಠ ಮಾಡ್ತಾರೆ, ಇಂಗ್ಲೀಷ್ ಮೀಡಿಯಂ ಪಾಠ ಮಾಡ್ತಾರೆ, ನಿಮಗೆ ಬೇಕಿರೋ ಸಬ್ಜೆಕ್ಟ್ಸ್ ಇದೆಯಾ, ಇನ್ನೊಂದು ಮತ್ತೊಂದು ಫೆಸಿಲಿಟಿಗಳಿದೆಯಾ, ಸೊ ಟೀಚರ್ಸ್ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ, ಇನ್ನೊಂದು ಮತ್ತು ಎಲ್ಲನೂ ನೀವಾಗ ರಜದ ಟೈಮ್ಗಳಲ್ಲಿ ಅಥವಾ ಅಪ್ಲಿಕೇಶನ್ ಹಾಕಿ ಈ ಒಂದು ಬಿಡುವಿನ ಸಂದರ್ಭ ಇರುತ್ತಲ್ಲ, ಈ ಸಂದರ್ಭದಲ್ಲಿ ವಿಚಾರಿಸಿ ನೀವು ವಿದ್ಯಾರ್ಥಿಗಳು. ಸೊ ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದು ಉತ್ತಮ ಆಗಿರುತ್ತೆ. ಕಾಲೇಜಸ್ ಆದ್ಯತೆ ಚೇಂಜಸ್ ಮಾಡಲಿಕ್ಕೆ, ಇನ್ನಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡಲಿಕ್ಕೆ ಒಂದು ಕಾಲೇಜ್ ಅಟ್ಲೀಸ್ಟ್ ಇರಲೇಬೇಕು. ಸೊ ಒಂದು ಕಾಲೇಜ್ ಇರಲೇಬೇಕು. ಸೊ ಹಂಗಂತ ಒಂದು ಕಾಲೇಜ್ ಕೊಟ್ಟರೆ ಅಂದರೆ ಸೀಟ್ ಇದೆ ಸಿಗುತ್ತೆ ಪರ್ಸೆಂಟೇಜ್ ಬೇಸ್ ಮೇಲೆ, ಇಲ್ಲಾಂದ್ರೆ ಇರಲ್ಲ. ಒಂದು ಕಾಲೇಜ್ ಅಟ್ಲೀಸ್ಟ್ ಇರಬೇಕು ಕನಿಷ್ಠ. ಗರಿಷ್ಠ ನೀವು 399 ಕಾಲೇಜು ಎಷ್ಟು ಕಾಲೇಜ್ ಇದೆಯಲ್ಲ ಅಷ್ಟು ಕಾಲೇಜಿನ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಯಾವುದೇ ಮಿತಿ ಇರೋದಿಲ್ಲ. ಇಲಾಖೆಯವರೇ ಮೆನ್ಷನ್ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಏನಾದರೂ ಕಡಿಮೆ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಇಲಾಖೆ ಜವಾಬ್ದಾರಿ ಅಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಿಮ್ದು ಎಷ್ಟೇ ಪರ್ಸೆಂಟೇಜ್ ಇರಲಿ ವಿದ್ಯಾರ್ಥಿಗಳೇ, ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನೀವು, ಕಡಿಮೆ ಕಾಲೇಜ್ ಅಂದರೆ ಡಿಪೆಂಡಿಂಗ್ ನಿಮ್ಮ ಪರ್ಸೆಂಟೇಜ್ ಆಧಾರ ಮೇಲೆ ಹೋಗುತ್ತೆ. ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅನ್ನೋದು ಮತ್ತೊಂದು ಅಂದರೆ ಇಲಾಖೆ ಜವಾಬ್ದಾರಿ ಅಲ್ಲ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಏನಂದರೆ ಆಪ್ಷನ್ ಎಂಟ್ರಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಾದಮೇಲೆ ನಿಮ್ಮ ಹೆಸರು ಬಂದಿಲ್ಲ ಅಥವಾ ಸ್ಟಾರ್ ಮಾರ್ಕ್ ಬಹುತೇಕ ವಿದ್ಯಾರ್ಥಿಗಳು ಬಂದ್ಬಿಟ್ಟಿರುತ್ತೆ ಕೆಲವೊಮ್ಮೆ. ಮತ್ತು ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಅಂತ ಆಲ್ಮೋಸ್ಟ್ ಸ್ಟಾರ್ ಮಾರ್ಕೇ ಬರುತ್ತೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಇರುತ್ತೆ, ಸೀಟ್ ಆಲ್ಮೋಸ್ಟ್ ಫಿಲ್ ಆಗ್ತವೆ, ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ನಿಮಗೆ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಹೋದಾಗ ನೀವು ಬೇಕಾಗಿರೋ ಕಾಲೇಜ್ ಅಂದರೂ ಕೂಡ, ಅದು ಯಾವುದೇ ಕಾಲೇಜ್ ಕೊಟ್ಟರು ಕೂಡ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ, ಅಥವಾ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಸೀಟೇ ಇರೋದಿಲ್ಲ. ಆಗ ಸ್ಟಾರ್ ಮಾರ್ಕ್ ಬಹುತೇಕ ವಿದ್ಯಾರ್ಥಿಗಳು ನೀವು ಚೆಕ್ ಮಾಡಿ ಬೇಕಾದ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಟೈಮಲ್ಲಿ ಸ್ಟಾರ್ ಮಾರ್ಕ್ ತುಂಬ ಜನಕ್ಕೆ ಬರುತ್ತೆ. ಯಾಕಂದ್ರೆ ಕಟ್ ಆಫ್ ಬೇಸ್ ಮೇಲೆ ಅವ್ರು ನೇಮ್ ಕೊಡ್ತಾರೆ, ಲಿಸ್ಟಲ್ಲಿ ನೇಮ್ ಬರುತ್ತೆ, ಸ್ಟಾರ್ ಮಾರ್ಕ್ಗಳು ಬಂದೇ ಬರುತ್ತೆ. ಈ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದು ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ. ಆಪ್ಷನ್ ಎಂಟ್ರಿನ ಮಾಡಿ ಅನ್ನೋ ಒಂದು ಸಲಹೆನ ನಿಮಗೆ ಕೊಡ್ತೇನೆ. ಸೊ ನಿಮಗೆ ವಿಡಿಯೋ ಸಹಾಯ ಆಗಿದೆ ಅನ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಕೂಡ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು, ಬಿ ಎಡ್ ಕುರಿತು ಸಲಹೆಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಭಾಷೆ ಆಗಿರ್ಬೋದು, ಶೈಲಿ ಆಗಿರ್ಬೋದು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಏನಾರ ಒಂದು ನಿಮಗೆ ಅರ್ಥ ಆಗ್ತಿದೆ ಅನ್ನೋದು ಮತ್ತೊಂದು ಕೂಡ ವಿದ್ಯಾರ್ಥಿಗಳು ಮತ್ತೊಮ್ಮೆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ನಿಟ್ಟಿನಲ್ಲಿ ನಾವು ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ ಅಂತ ಹೇಳ್ತಾ, ವಿಡಿಯೋ ಡಿಸ್ಕ್ರಿಪ್ಷನ್ ನಮ್ಮ ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಮಾಹಿತಿಗಳು, ಸುದ್ದಿಗಳನ್ನು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.